ಓಕೆ. ಸೊ ಈ ವಿಡಿಯೋ ತುಂಬಾ ಡಿಮಾಂಡಿಂಗ್ ಆಗಿತ್ತು. ಯಾಕಂದ್ರೆ ತುಂಬಾ ಜನ ಕೇಳಿದ್ರು, ಹೌ ಡಿಡ್ ಐ ಗಾಟ್ 40 ಮಾರ್ಕ್ಸ್ ಔಟ್ ಆಫ್ 60 ಇನ್ KCET ಫಿಸಿಕ್ಸ್. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಡೂ ಸಬ್ಸ್ಕ್ರೈಬ್. ಯಾಕಂದ್ರೆ ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಟು ಇನ್ಕ್ರೀಸ್ ಯುವರ್ ರ್ಯಾಂಕ್. ವಿಥೌಟ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ದ ಫಸ್ಟ್ ಥಿಂಗ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಅಪ್ರೋಚ್. ಅಪ್ರೋಚ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ವಶನ್ ಬಂತು, ಆ ಕ್ವಶನ್ ಆದ್ಮೇಲೆ ಹೇಗೆ ನಾನು ಅಪ್ರೋಚ್ ಮಾಡಬೇಕು, ಯಾಕಂದ್ರೆ ದೇರ್ ಆರ್ ಮೆನಿ ವೇಸ್, 10 ಡಿಫರೆಂಟ್ ವೇಸ್ ಟು ಸಾಲ್ವ್ ದಟ್ ಪ್ರಾಬ್ಲಮ್. ನೀವು ಯಾವ್ದನ್ನ ಪಿಕ್ ಮಾಡಬೇಕು ಟು ಗೆಟ್ ದ ರೈಟ್ ಅಂಡ್ ಫಾಸ್ಟ್ ಆನ್ಸರ್ ಅಂತ ತಿಳ್ಕೊಬೇಕಂದ್ರೆ ಯು ಹ್ಯಾವ್ ಟು ಡೂ ಪ್ರಾಕ್ಟೀಸ್ ಅ ಲಾಟ್. ಅದಷ್ಟೇ ಯು ಹ್ಯಾವ್ ಟು ವಾಚ್ ಹೌ ದ ಟೀಚರ್ ಇಸ್ ಸಾಲ್ವಿಂಗ್. ಅವ್ರು ಹೇಗೆ ಅಪ್ರೋಚ್ ಮಾಡ್ತಿದ್ದಾರೆ. ಅದಷ್ಟೇ ನೀವು ಕ್ವಶನ್ಸ್ನ ಕೂಡ ನೋಡ್ಬೋದು, ಅದರ ಆನ್ಸರ್ ನೋಡ್ಬೋದು ಹೇಗಿದೆ ಅಂತ. ಸೊ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯೂಟ್ಯೂಬ್ಗೆ. ಯಾಕಂದ್ರೆ ನಾನು ಟೈಮಲ್ಲಿ ಯೂಟ್ಯೂಬ್ ಇಂದಾನೆ ನೋಡಿ ಕಲ್ತಿದ್ದು. ಎವ್ರಿಥಿಂಗ್ ಇಸ್ ಫಾರ್ ಫ್ರೀ. ನಾನು ಯಾವುದು ಬಿಗ್ ಎಜುಕೇಶನಲ್ ಸೆಂಟರ್ಸ್ಗೆ ಏನು ಜಾಯ್ನ್ ಆಗಿಲ್ಲ, ಯಾವುದು ಕೋಚಿಂಗ್ ಕೂಡ ಜಾಯ್ನ್ ಆಗಿಲ್ಲ. ಎವ್ರಿಥಿಂಗ್ ಐ ಡಿಡ್ ಫ್ರಮ್ ಅ ಸೆಲ್ಫ್ ಸ್ಟಡಿ. ಸೊ ನೀವು ಸೆಲ್ಫ್ ಸ್ಟಡಿ ಮಾಡ್ತಿದ್ರೆ ನಾನು ನಿಮ್ಗೆ ಅದೇ ರೆಕಮೆಂಡ್ ಮಾಡ್ತೀನಿ, ಗೋ ಅಂಡ್ ವಾಚ್ ಯೂಟ್ಯೂಬ್ ವಿಡಿಯೋಸ್. ಯಾಕಂದ್ರೆ ಟಾಪ್ ಎಜುಕೇಟರ್ಸ್ ಅಲ್ಲಿ ಕಲಿಸಿರ್ತಾರೆ, ಅದು ಫ್ರೀ ಒಳಗಡೆ. ಸೊ ನೋಡಿ, ಓದ್ಕೊಳ್ಳಿ. ಅದು ನೀವು ಕ್ವಶನ್ಸ್ ಬಂದ್ಮೇಲೆ ಟ್ರೈ ಟು ಸಾಲ್ವ್ ಬೈ ಯೋರ್ ಸೆಲ್ಫ್ ಅಂಡ್ ಗಿವ್ ಅಟ್ ಲೀಸ್ಟ್ 20 ಮಿನಿಟ್ಸ್ ಟು 30 ಮಿನಿಟ್ಸ್. ಆ 20-30 ಮಿನಿಟ್ಸ್ ಅಲ್ಲಿ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ಅಂದ್ರೆ ಸಿ ದ ಆನ್ಸರ್, ಇಟ್ಸ್ ಓಕೆ. ಸಿ ದ ಆನ್ಸರ್ ಅಂಡ್ ದಟ್ಸ್ ಹೌ ಯು ವಿಲ್ ಲರ್ನ್. ನಿಮ್ಗೆ ಗೊತ್ತಾಗುತ್ತೆ ಯಾವ ಅಪ್ರೋಚ್ ಅವರು ತಗೊಂಡಿದ್ದಾರೆ. ಎಲ್ಲ ನೀವು ಯೂಟ್ಯೂಬ್ ವಿಡಿಯೋ ನೋಡಲ್ಲ, ನೀವು PYQ ಸಾಲ್ವ್ ಮಾಡ್ತೀರಾ, ಅಥವಾ ನಿಮ್ಮ ಹತ್ರ ಏನೋ ಬುಕ್ ಇದೆ ಮತ್ತೆ ಆನ್ಸರ್ಸ್ ಇದೆ, ಯು ಕ್ಯಾನ್ ಡೂ ದಟ್. ನೀವು ಫಸ್ಟ್ ಸಾಲ್ವ್ ಮಾಡಿ, ಆಗ್ಲಿಲ್ಲ ಅಂದ್ರೆ ಆನ್ಸರ್ ನೋಡ್ಕೊಳ್ಳಿ ಹೇಗೆ ಅವ್ರು ಅಪ್ರೋಚ್ ಮಾಡಿದಾರ ಅಂತ. ನಂಬರ್ 2, ವಿಜುವಲೈಸ್ ದ ಪ್ರಾಬ್ಲಮ್. ಫಿಸಿಕ್ಸ್ ಅಲ್ಲಿ ತುಂಬಾ ಜಾಸ್ತಿ ನೀವು ವಿಜುವಲೈಸ್ ಮಾಡಬೇಕು. ಯಾಕಂದ್ರೆ ಅದರಿಂದ ಹಾರ್ಡೆಸ್ಟ್ ಕ್ವಶನ್ ವಿಲ್ ಗೆಟ್ ಈಸಿಯರ್. ಐನ್ಸ್ಟೈನ್ ಕೂಡ ಅದೇ ಮಾಡ್ತಿದ್ರು. ದೇ ಡೂ ಫಸ್ಟ್ ಇಮ್ಯಾಜಿನೇಷನ್, ದೆನ್ ದೇ ಪುಟ್ ದಟ್ ಇಮ್ಯಾಜಿನೇಷನ್ ಇನ್ ಟು ದ ವರ್ಡ್ಸ್. ಆಮೇಲೆ ನಂಬರ್ 3, ಸಾಲ್ವ್ JEE PYQs. ಅಟ್ ಲೀಸ್ಟ್ 2 to 3 years JEE ನೀವು ಸಾಲ್ವ್ ಮಾಡಲೇಬೇಕು. ಯಾಕಂದ್ರೆ KCET ಇಂದ ಸಮ್ಟೈಮ್ಸ್ ದೇ ಆಸ್ಕ್ ಡೈರೆಕ್ಟ್ ಕ್ವಶನ್ಸ್ ಫ್ರಮ್ ದ JEE ಮೇನ್ಸ್. ಅದು ಫಿಸಿಕ್ಸ್ JEE ಮೇನ್ಸ್ ಮೀಡಿಯಂ ಟು ಈಸಿ ಲೆವೆಲ್ ಇರ್ತಲ್ಲ, ದೇ ಡೈರೆಕ್ಟ್ಲಿ ಆಸ್ಕ್ ಇಟ್. ಕೆಲವೊಂದ್ಸತ ವ್ಯಾಲ್ಯೂಸ್ ಕೂಡ ಚೇಂಜ್ ಮಾಡಲ್ಲ, ಸೊ ಡೈರೆಕ್ಟ್ ಕೇಳ್ಬಿಡ್ತಾರೆ. ಸೊ ನೀವು 2 to 3 years JEE ಮೇನ್ಸ್ ನೀವು ಓದ್ಕೊಂಡ್ರೆ ದಟ್ಸ್ ಬೆಟರ್ PYQs. ಸೊ PYQs ಎಲ್ಲಿಂದ ತಗೋಬೇಕಂದ್ರೆ ನಾನು ಟೈಮಲ್ಲಿ ಏನ್ ಮಾಡಿದೆ, ಪ್ಲೇ ಸ್ಟೋರ್ ಅಲ್ಲಿ ಹೋಗಿ JEE ಮೇನ್ಸ್ PYQs ಅಂತ ಹಾಕಿದ್ದೆ. ಆಮೇಲೆ ದೇರ್ ಆರ್ ಮೆನಿ ಆಪ್ಸ್, ಅದು ಎಲ್ಲ ಫ್ರೀ. ಯು ಕ್ಯಾನ್ ಡೌನ್ಲೋಡ್ ಎನಿ ಒನ್ ಅಂಡ್ ಅದರಲ್ಲಿ ಸ್ಟಾರ್ಟ್ ಮಾಡಿ ಓದಕ್ಕೆ. ಯಾಕಂದ್ರೆ ಎಲ್ಲ ಫ್ರೀ ರಿಸೋರ್ಸಸ್, ಫ್ರೀ PDF ಅವ್ರು ಹಾಕಿರ್ತಾರೆ. ಸೊ ಇಲ್ಲ ನಿಮ್ಗೆ ಅದು ಆಗಲ್ಲ, PDF ಇಂದ ಹೋಗಕ್ಕಾಗಲ್ಲ, ನೀವು ಜೆರಾಕ್ಸ್ ತಗೋಬೇಕು ಅಥವಾ ಪ್ರಿಂಟ್ ತಗೋಬೇಕಂದ್ರೆ ಯು ಕ್ಯಾನ್ ಡೂ ದಟ್ ಆಲ್ಸೋ. ಬಟ್ ಅದೇ ನಾನು ಹೇಳಕ್ ಬಂದೆ, ಲೈಕ್ 1 month ಅಷ್ಟೇ ಉಳಿದಿದೆ. ವೈ ಟು ವೇಸ್ಟ್ ಮನಿ ಆನ್ PYQ books and all. If you are able to learn from the PDF, do it. Number 4, keep track of the mistakes. See, ನೀವು ಫಾರ್ ಎಕ್ಸಾಂಪಲ್ ಏನೋ ಸಾಲ್ವ್ ಮಾಡ್ತಿದ್ದೀರಾ, ಆಮೇಲೆ MCQs ಆಯಿತು, PYQs ಆಯಿತು, ಅಥವಾ ಯಾವುದೊಂದು ವಿಡಿಯೋ ಲೆಕ್ಚರಲ್ಲಿ ಯಾವುದೋ ಕ್ವಶನ್ ಸಾಲ್ವ್ ಮಾಡ್ತಿದ್ದೀರಾ, ಮತ್ತೆ ನಿಮ್ಗೆ ಆನ್ಸರ್ ಬರಲಿಲ್ಲ, ಅಥವಾ ಆನ್ಸರ್ ಬಂದ್ರದ್ದು ರಾಂಗ್ ಬಂದಿದೆ, ಅಥವಾ ನಿಮ್ಗೆ ಅಪ್ರೋಚ್ ಅರ್ಥ ಆಗಲಿಲ್ಲ ಅಂದ್ರೆ ಆ ಕ್ವಶನ್ಸ್ ನಾವು ಒಂದು ಸಪರೇಟ್ ಬುಕ್ಕಲ್ಲಿ ಒಂದು ಬರ್ಕೊಂಬಿಡಿ. ಓಕೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಎಲ್ಲೆಲ್ಲಿ ಅಪ್ರೋಚ್ ಬರ್ತಾ ಇಲ್ಲ ಆ ಕ್ವಶನ್ಸ್ ಒಂದ್ ಕಡೆ ಬಿಲ್ಡ್ ಆಗುತ್ತೆ. ಆಫ್ಟರ್ 2 to 3 days ಯು ಹ್ಯಾವ್ ಟು ರಿವಿಸಿಟ್ ಅಂಡ್ ಸಿ ವಾಟ್ ಇಸ್ ದ ಅಪ್ರೋಚ್. ಸೊ ಈ ತರ ನೀವು ರಿವೈಸ್ ಮಾಡ್ತಾ ಇದ್ರೆ ವಿಲ್ ಗೆಟ್ ಇನ್ ಯುವರ್ ಹೆಡ್, ಲೈಕ್ ಯಾವ್ದಾರ ಅಪ್ರೋಚ್ ಮಾಡಬೇಕು ಅಂತ. ಆಮೇಲೆ ವಿಡಿಯೋ ಮುಂಚೆ ನೀವು KCET ಸ್ಟೂಡೆಂಟ್ ಆಗಿದ್ದು ಅಥವಾ ಕಾಮೆಡಿಗೆ ಸ್ಟೂಡೆಂಟ್ ಇದ್ದೀರಾ, ನಿಮಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ, ರಿಸೋರ್ಸಸ್ ಸಿಗ್ತಾ ಇಲ್ಲ ಅಂದ್ರೆ, ಐ ಹ್ಯಾವ್ ಗಾಟ್ ಟು ನೋ ದಿಸ್ ಬೆಸ್ಟ್ ವಾಟ್ಸ್ಆಪ್ ಬಾಟ್ which is known as College Dose. ಇದು ಫ್ರೀ ವಾಟ್ಸ್ಆಪ್ ಬಾಟ್ ಆಗಿದೆ. 24/7 ಆಕ್ಟಿವ್ ಆಗಿರುತ್ತೆ. ಇದರಲ್ಲಿ ತುಂಬಾ ಫೀಚರ್ಸ್ ಗಳಿವೆ. ಫಾರ್ ಎಕ್ಸಾಂಪಲ್, ಹೈ ವೇಟೇಜ್ ಚಾಪ್ಟರ್ಸ್ ಫಾರ್ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್, PYQs ಆಯ್ತು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯ್ತು, ಅಂಡ್ ಇಟ್ಸ್ ನಾಟ್ ಜಸ್ಟ್ ಫಾರ್ KCET, ಆಲ್ಸೋ ಫಾರ್ ಕಾಮೆಡಿಗೆ ಆಲ್ಸೋ. ಅದಷ್ಟೇ ಅಲ್ಲದೆ ಬೋರ್ಡ್ಸ್ ಕೂಡ ಫೀಚರ್ ಇದರಲ್ಲಿ ಇದೆ. ನೀವು 12 ಬೋರ್ಡ್ಸ್ ಅಲ್ಲಿ ಬರೀತಿದ್ರಲ್ಲ, ಅದ್ರ ಹೈ ವೇಟೇಜ್ ಚಾಪ್ಟರ್ಸ್ ಆಗಿದೆ. ಪ್ರೀವಿಯಸ್ ಅಲ್ಲಿ ಯಾವ ಬೋರ್ಡ್ಸ್ ಕ್ವಶನ್ ಪೇಪರ್ ಇದೆ ಅದೆಲ್ಲ ನಿಮ್ಗೆ ಕೂಡ ಸಿಗುತ್ತೆ. ಅಂಡ್ ಆಲ್ಸೋ 30 days ಸ್ಟಡಿ ಪ್ಲಾನ್ ಫಾರ್ KCET. ಸೊ ನೀವು ಅದನ್ನು ಕೂಡ ನೋಡ್ಕೋಬಹುದು. ಇದಷ್ಟೇ ಹ್ಯಾಸ್ ಮೆನಿ ಫೀಚರ್. give the link in the description and also in the comment section. You can just go and check this out. ಆಮೇಲೆ 5th one, ಇನ್ನೊಂದು ಆಬ್ವಿಯಸ್ ಥಿಂಗ್ ಏನಂದ್ರೆ ಮಾಕ್ ಟೆಸ್ಟ್ ಕೊಡಲೇಬೇಕು. ಆಮೇಲೆ ಮಾರ್ಕೆಟ್ ಅಲ್ಲಿ ತುಂಬಾ ಮಾಕ್ ಟೆಸ್ಟ್ ಇದೆ. ಸೊ ಯಾವುದು ಬೆಸ್ಟ್ ಇದೆ ಅಂತ ನಿಮ್ಗೆ ನೋಡ್ಬೇಕಂದ್ರೆ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಆಮೇಲೆ ನಂಬರ್ 6, ಅಟೆಂಪ್ಟ್ ಈಸಿ ಮೀಡಿಯಂ ಕ್ವಶನ್ಸ್ ಫಸ್ಟ್. ಸಿ ನೀವು ಫಿಸಿಕ್ಸ್ ಪೇಪರ್ ಅಲ್ಲಿ ಬರೆಯುವಾಗ ಇಟ್ ಡಸಂಟ್ ಅಪ್ಲಿಕಬಲ್ ಟು ಫಿಸಿಕ್ಸ್ ಲೈಕ್ ಫಾರ್ ಆಲ್ ದ ಸಬ್ಜೆಕ್ಟ್. ಸಿ ಈಸಿ ಇರಲಿ, ಹಾರ್ಡ್ ಇರಲಿ, ಅಥವಾ ಮೀಡಿಯಂ ಇರಲಿ, ಅವು ಎಲ್ಲಕ್ಕೂ ಎಷ್ಟು ಮಾರ್ಕ್ಸ್ ಇದೆ, 1 ಮಾರ್ಕ್ಸ್ ಇರುತ್ತಲ್ಲ. ಸೊ ನೀವೇನಾದ್ರೂ ಕ್ವಶನ್ ನೆಕ್ಸ್ಟ್ ಓದ್ತಾ ಇದ್ದೀರಾ ಅಂಡ್ ಯು ಫೆಲ್ಟ್ ಇಟ್ ಆಸ್ ಅ ಡಿಫಿಕಲ್ಟ್ ಆರ್ ಎ ಮೀಡಿಯಂ ಅಂದ್ರೆ ಜಸ್ಟ್ ಸ್ಕಿಪ್ ಇಟ್, ಮಾಡಕ್ ಹೋಗ್ಬೇಡಿ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಈಸಿ ಕ್ವಶನ್ ಸಿಗ್ತಾ ಅದನ್ನ ಮಾಡಿ. ಯಾಕಂದ್ರೆ ಸೇಮ್ ವೇಟೇಜ್ ಇದೆ ಅಲ್ಲ, ವೈ ಯು ಹ್ಯಾವ್ ಟು ಸಿಟ್ ಅಂಡ್ ವೇಸ್ಟ್ ಯೋರ್ ಟೈಮ್ ಸಾಲ್ವಿಂಗ್ ಹಾರ್ಡ್ ಕ್ವಶನ್ಸ್. ಸೊ ನೀವು ಫಸ್ಟ್ ಈಸಿ ಕ್ವಶನ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಗೋ ಟು ದ ಮೀಡಿಯಂ ಅಂಡ್ ದೆನ್ ಗೋ ಫಾರ್ ದ ಹಾರ್ಡ್. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಆಮೇಲೆ ಕಾಲೇಜಸ್ ವಾಟ್ಸ್ಆಪ್ ಬಾಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಿ ಮೋಟಿವೇಟೆಡ್, ಸ್ಟೇ ಹಂಗ್ರಿ, ಅಭ್ಯಾಸ ಮಾಡ್ತಾ ಇರಿ. ಈಗ ಲೇಜಿ ಹಾಕೋಬೇಡಿ, ಬಿ ಅಗ್ರೆಸಿವ್. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಬಾಯ್.